ವೆಲ್ಕಮ್ ಬ್ಯಾಕ್ ಟು ಅನುಷ್ಠಾಸ್ ಚಾನಲ್. ಈ ಚಳಿ ವೆದರ್ಗೆ ಬಿಸಿ ಬಿಸಿ ಮಸಾಲೆ ಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಗಾಯ್ಸ್. ಇವಾಗ ಟೈಮ್ 9 ಗಂಟೆ, ಊಟ ಮಾಡೋ ಟೈಮು. ನಂಗೆ ಇವಾಗ ಮಸಾಲೆ ಪುರಿ ತಿನ್ಬೇಕು ಅನಿಸ್ತೈತೆ. ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ನಾವು ನೋಡಲ್ಲ, ಅಷ್ಟು ಗಾಡಿಗಳಿಲ್ಲ. 9 ಗಂಟೆ ಟೈಮು ಗಾಯ್ಸ್. ಇದು ನೋಡಿ, ನಮ್ಮ ಮನೆ ಹತ್ರ ಇರೋ ಒಂದು ಪಾನಿಪುರಿ ಕಾಟು ಬಂದಿದ್ದೀರಿ. ಮಸಾಲೆ ಪುರಿ ಹೇಳಿದ್ದೀರಿ, ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡೋಕ್ಕೆ ಯಾವ ಸಾಂಗ್ ಜ್ಞಾಪಕ ಬರ್ತಿದೆ ಅಂದರೆ ಆನಂದ ಪರಮಾನಂದ. ಬರ್ಗೆಟಿರೋರು ಹಿಂಗೆ ಆಡೋದ್ಲು ಕಣ್ರಿ, ಬರ್ಗೆಟಿರೋರು ಹಿಂಗೆ ಆಡೋದ್ಲು ಕಣ್ರಿ. ಮನೆಗೂ ಊಟ ತಿರ್ಗಾ ತಿನ್ಬೇಕು, ಮನೆಗೂ ಊಟ ತಿರ್ಗಾ ತಿನ್ಬೇಕು. ಮಸಾಲೆ ಪುರಿ ತಿನ್ನೋದು ಒಂದು ಕಡೆ ಅಂದರೆ, ಈ ಪಾನಿ ಕುಡಿಯೋದು ಅದ್ರ ಇನ್ನೊಂದು ಮಜಾನೇ ಬೇರೆ. ಒಂದಲ್ಲ ಎರಡಲ್ಲ, ಇನ್ನೊಂದು ರೆಡಿ ಆಗಿದೆ ಪಕ್ಕದಲ್ಲಿ. ಹೆಂಗೆ ನಾವು ಸಾಧಿಸಿರೋ ಸಂತೋಷ. ಗಾಯ್ಸ್, ಮಸಾಲೆ ಪುರಿ ತಿನ್ಬಿಟ್ಟು ಮನೆಗೆ ಹೋಗ್ತಾ ಇದೀರಿ. ಫುಲ್ ಚಳಿ ಆಗ್ತೈತೆ, ಫುಲ್ ತಣ್ಣಗಿರೋ ಗಾಳಿ ಬರ್ತದೆ ಗಾಯ್ಸ್. ಇವಾಗ ರೇಷನ್ ಅಂಗಡಿಗೆ ಬಂದಿದ್ದೀನಿ ಹಸಿಟ್ಟು ಇಸ್ಕೊಳಕ್ಕೆ. ಹಸಿಟ್ಟು ಇಸ್ಕೊಂಡು ಮನೆಗೆ ಹೋಗೋಣ ಗಾಯ್ಸ್. ಮಸಾಲೆ ಪುರಿಗಿಂತ ಗೋಲ್ಗಪ್ಪ ತಿನ್ನೋದೇ ಬೇರೆ ಗಾಯ್ಸ್, ಅದ್ರ ಮಜಾನೇ ಬೇರೆ ಗಾಯ್ಸ್. ಇಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ. ರಾತ್ರಿ ಆಯ್ತಂತ ಕಾಣಿಸ್ತಾ ಇಲ್ಲ. ಇದು ನಮ್ಮ ಬಸ್ ಸ್ಟಾಪಲ್ಲಿ ಇರೋದು. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ನೀಟಾಗಿ ನೋಡಿಸ್ತೀನಿ ಗಾಯ್ಸ್. ಇದು ನಮ್ಮ ಏರಿಯಾ ಬಸ್ ಸ್ಟಾಪು. ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ, ಇಲ್ಲಾಂದರೆ ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಮತ್ತು ಇದು ನಮ್ಮ ಬಿಲ್ಡಿಂಗು, ಮತ್ತು ಇದು ನಮ್ಮ ಬಿಲ್ಡಿಂಗ್ ಏರಿಯಾ. ಬನ್ನಿ ಹೋಗೋಣ ಮೇಲೆ ಗಾಯ್ಸ್. ನಮ್ಮ ಮನೆ ಇರೋದು 3rd ಫ್ಲೋರಲ್ಲಿ. ಇವಾಗ ಹತ್ತಬೇಕು ಗಾಯ್ಸ್. ನಾನು ರೇಷನ್ ಅಂಗಡಿ ಹೋಗಿದ್ನಲ್ಲ, ಅಲ್ಲಿ ನಾನು ಇನ್ನೊಂದು ಇಸ್ಕೊಂಡೆ. ಅದು ಪಾಪ್ಕಾರ್ನ್. ನಾವು 2 ಥರ ಪಾಪ್ಕಾರ್ನ್ ಇಸ್ಕೊಂಡಿದ್ದೀನಿ, ಕ್ಲಾಸಿಕ್ ಸಾಲ್ಟೆಡ್ ಮತ್ತು ಗೋಲ್ಡನ್ ಸಿಸಲ್. ಇದು ಬರೀ 3 ನಿಮಿಟ್ಸಲ್ಲಿ ಆಗುತ್ತೆ. ಇದು ಕ್ವಾಲಿಟಿ ಮತ್ತು ಕ್ವಾಂಟಿಟಿನೂ ಸಖತ್ತಾಗಿದೆ ಗಾಯ್ಸ್. ಬರೀ 3 ನಿಮಿಷದಲ್ಲಿ ಆಗಿಬಿಡುತ್ತೆ. ಬೇಕಾದವರು ಇಸ್ಕೋಬೋದು ಗಾಯ್ಸ್. ಇದು ಬರೀ 10 ರೂಪೀಸ್ ಅಷ್ಟೇ ಗಾಯ್ಸ್. ನಾನು ಆ್ಯಕ್ಟಿವಿಟಿ ಮಾಡ್ತಾ ಇದ್ದೆ, ಸೆಂಟ್ರಲ್ಲೇ ಎದ್ದೋಗ್ಬಿಟ್ಟೆ ನೋಡಿ. ಇಲ್ಲಿ ಫುಲ್ ಮೆಸ್ಸಿ ಆಗಿಬಿಟ್ಟೈತೆ. ಓದು ಬೇಕು ಮತ್ತು ಆ್ಯಕ್ಟಿವಿಟಿನೂ ಕೊಡ್ತಾರೆ ಗಾಯ್ಸ್. ಓದು ಬೇಕು ಮತ್ತು ಆ್ಯಕ್ಟಿವಿಟಿನೂ ಕೊಡ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ಇದು ನನ್ನ ಫಸ್ಟ್ ಆಕ್ಟಿವಿಟಿ. ಅಂಬ್ರೆಲಾ ಅಂತ ಫುಲ್ ಸ್ಟೋನ್ಸ್ ಇಂದ ಡೆಕೋರೇಟ್ ಮಾಡ್ಬೇಕು ಅಂಬ್ರೆಲಾನ. ನಮ್ಮ ಅಕ್ಕ ಮಾಡಿಕೊಟ್ಟಿದ್ದು. ಅಪ್ಕಮಿಂಗ್ ಡೇಸಲ್ಲಿ ನಾನೆಲ್ಲ ಆ್ಯಕ್ಟಿವಿಟಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಗೈಸ್. ನೀವು ನನಗೆ ಐಡಿಯಾ ಕೊಡ್ಬೋದು. ಮತ್ತು ಇವಾಗ ನಂಗೆ ಹೋಮ್ವರ್ಕು ಇದೆ, ನನ್ನ ಟೆಸ್ಟು ಇದೆ. ನಂಗೆ ಓದಬೇಕು, ಮತ್ತು ಓದ್ಬಿಟ್ಟು ನಾನು ಮಾಡ್ಕೋತೀನಿ. ಸರಿ, ಬಾಯ್. ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡಿ.